Good morning dear students. As we know that since last one class we were explaining principle of inheritance and variations. Simple ಆಗಿ ಹೇಳೋದಾದ್ರೆ ಜೆನೆಟಿಕ್ಸ್ ಅಂತಾನೆ ಕರೆಯೋದು ಈ ಟಾಪಿಕ್. ಹೇಗೆ ಶುರು ಮಾಡಿದ್ವಿ ಅಂತ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. With the definition of heredity and variation we have started this. Transmission of character from one generation to another generation or from parents to offspring, that is called by the name inheritance or heredity. Differences among two or more offsprings of the same parent, that is called by the name variation. Branch of biology which deals with the study of both heredity and variation, that is called by the name genetic. The first time the word genetic it was introduced by Bateson and Gregor Johann Mendel, one who popularly known as father of genetics. Then some definitions like gene, locus, allele, homozygous condition, heterozygous conditions, these definitions we have given in the last video itself. As I have told yesterday itself or in last video itself, they are said to be most important definition which is needed to understand the entire topics. Next, as a part of continuation, some other terminologies we will be explaining in this video, where first one among them is phenotype. If you observe any of the plants or animals, some morphological character that can be seen. For example, if you observe any of the plant, the first thing what you can see there means their height can be checked without any instrument, with your naked eye itself, that morphological feature that can be seen. Is it right or what? ಒಂದು ಗಿಡ ನೋಡಿದ್ರೆ ಅಥವಾ ಒಂದು ಎನಿಮಲ್ಸ್ ಅನ್ನು ನೋಡಿದ್ರೆ ಕೆಲವು ಕ್ಯಾರೆಕ್ಟರ್ಗಳಿಗೆ ಮೈಕ್ರೋಸ್ಕೋಪ್ ಬೇಕಾಗಿಲ್ಲ. ನಾನು ಅನಾಟಮಿ ಬಗ್ಗೆ ನಾನು ಮಾತಾಡ್ತಿಲ್ಲ, ಅಪಿಯರೆನ್ಸ್ ಅನ್ನು ನೋಡೋದಾದ್ರೆ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳು ಕಣ್ಣಿಗೆ ಕಾಣಿಸುತ್ತೆ. ಒಂದು ಆರ್ಗಾನಿಸಮ್ ಹೈಟ್ ಇದೆಯಾ, ಎಷ್ಟು ಹೈಟ್ ಇದೆ, ಅದು ಟಾಲ್ ಇದೆಯಾ ಅಥವಾ ಡ್ವಾರ್ಫ್ ಇದೆಯಾ. ನಾವು ಪ್ಲಾಂಟ್ಸ್ ಬಗ್ಗೆನೇ ಮಾತಾಡ್ತಿದ್ದೀವಿ ಅನ್ನೋದಾದ್ರೆ, ಅಥವಾ ಫ್ಲವರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಕಲರ್ ರೆಡ್ ಇದೆಯಾ ಅಥವಾ ವೈಟ್ ಇದೆಯಾ. ಈ ಎಕ್ಸ್ಟರ್ನಲ್ ಫೀಚರ್ಸ್ ಏನಿದೆ, ಎಕ್ಸ್ಟರ್ನಲ್ ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಆಫ್ ಎ ಕ್ಯಾರೆಕ್ಟರ್ ಏನಿದೆ, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಫಿನೋಟೈಪ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೊಂದು ಪ್ಲಾಂಟ್ ಅನ್ನು ತೋರಿಸಿ ಮೆನ್ಷನ್ ಸಮ್ ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂತಂದ್ರೆ, ಸೊ ದಿಸ್ ಪ್ಲಾಂಟ್ ಇಸ್ ಟಾಲ್ which is producing red color flower. So what character you might have told there, that is said to be phenotypic character. That means characters which are visible to you, which are morphological external feature that you are noticing antandre, that is called by the name phenotype. ಈಗ ಒಂದು ಎನಿಮಲ್ಸ್ ತಂದ್ರು ಅಷ್ಟೇ, ಒಂದು ಆನೆ ತಂದು ತೋರಿಸಿದೀನಿ ಅಂತ ಇಟ್ಕೊಳ್ಳೋಣ. ಫಿನೋಟೈಪಿಕ್ ಕ್ಯಾರೆಕ್ಟರ್ ಹೇಳಿ ಅಂತಂದ್ರೆ ಕಲರ್ ಹೇಳ್ಬೋದು, ನೀವು ಹೈಟ್ ಅನ್ನು ಬೇಕಾದ್ರೂ ಹೇಳ್ಬೋದು. ಇಸ್ ಇಟ್ ರೈಟ್? ಎಷ್ಟು ಕಾಲಿದೆ, ಎಷ್ಟು ಕಣ್ಣಿದೆ, ಅದು ಯಾವುದಕ್ಕೂ ಕೂಡ ನಿಮಗೆ ಯಾವುದೇ ಇನ್ಸ್ಟ್ರೂಮೆಂಟ್ ಏನು ಬೇಕಾಗಿಲ್ಲ. ನೋಡಿದ ತಕ್ಷಣ ಕಾಣುವ ಕ್ಯಾರೆಕ್ಟರ್ ಏನಿದೆ, ನೋಡಿದ ತಕ್ಷಣ ಕಾಣುವಂತ ಮಾರ್ಫಾಲಜಿಕಲ್ ಅಥವಾ ಎಕ್ಸ್ಟರ್ನಲ್ ಫೀಚರ್ ಏನಿದೆ, ಅದನ್ನ ಜೆನೆಟಿಕ್ಸ್ ಭಾಷೆಯಲ್ಲಿ ಫಿನೋಟೈಪ್ ಅಂತ ಕರೀತಾರೆ. ಈಗ ಒಂದು ಎನಿಮಲ್ಸ್ ನೋಡಿದ್ರಿ, ಹ್ಯೂಮನ್ ಬೀಯಿಂಗ್ ನೋಡಿದ್ರಿ ಅಂತಂದ್ರೆ ನೋಡ್ತಿದ್ದಂಗೆ ಏನೇ ಹೇಳ್ಬೋದು. ಈಗ ನಮ್ದೇ ಎಕ್ಸಾಂಪಲ್ ತಗೊಂಡ್ರೆ ಹೈಟ್ ಜಾಸ್ತಿ ಇಲ್ಲ, ಇದನ್ನೇನು ಅರ್ಥ ಮಾಡ್ಕೊಂಡು ನೀವು ಯೋಚನೆ ಮಾಡಿ 4 ದಿನ ಆದ್ಮೇಲೆ ಹೇಳುವಂತದ್ದೇನಲ್ಲ. ಕಣ್ಣಿದ ತಕ್ಷಣ ಹೈಟ್ ಲಿಟಲ್ ಬಿಟ್ ಡ್ವಾರ್ಫ್, ಕಲರ್ ಆಫ್ ದ ಸ್ಕಿನ್, ಡೆಫಿನೆಟ್ಲಿ ಯು ಕ್ಯಾನ್ ಮೆನ್ಷನ್ ದೀಸ್ ಕ್ಯಾರೆಕ್ಟರ್ಸ್ ವಿಚ್ ಕ್ಯಾನ್ ಬಿ ನೋಟಿಸ್ಡ್ ಎಕ್ಸ್ಟರ್ನಲಿ, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಫಿನೋಟೈಪಿಕ್ ಕ್ಯಾರೆಕ್ಟರ್. ನೋಡಿ, ಇದೆಲ್ಲವೂ ಫಿನೋಟೈಪ್ ಅನ್ನು ಚೆಕ್ ಮಾಡಿ. ಟಾಲ್, whether it is a phenotypic character, yes. Dwarf ಅಂತ ಬರೆದೆ ನಾನು, whether it is a phenotypic character ಅಂತ ಹೇಳಿದ್ರೆ yes. White flower, whether it is a phenotypic character ಅಂತ ಹೇಳಿದ್ರೆ yes. Dark skin, whether it is a phenotypic character ಅಂತ ಹೇಳಿದ್ರೆ yes. ಯಾಕೆ? ಇದೆಲ್ಲವೂ ಕೂಡ ಅನಾಟಮಿಕಲ್ ಫೀಚರ್ಸ್ ಅಲ್ಲ, ಎಕ್ಸ್ಟರ್ನಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅನ್ನ ಹೇಳ್ತಿದ್ರಿ ಅಂತಂದ್ರೆ ಜೆನೆಟಿಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನೇ ಫಿನೋಟೈಪ್ ಅಂತ ಕರೀತಾರೆ. ಹಾಗಾದ್ರೆ ವಾಟ್ ಈಸ್ ಫಿನೋಟೈಪ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಆರ್ ವಿಸಿಬಲ್ ಆರ್ ಮಾರ್ಫಾಲಜಿಕಲ್ ಫೀಚರ್ಸ್, ವಾಟ್ ಎವರ್ ದ ಕ್ಯಾರೆಕ್ಟರ್ ಇಟ್ ಬಿ. ನಾವು ಇಲ್ಲಿ ಹೈಟ್ ಬಗ್ಗೆ ಮಾತಾಡ್ತೀವಿ, ಕಲರ್ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ವಿಷಯಗಳ ಬಗ್ಗೆ ಮಾತಾಡ್ತೀವಿ. ನೋಡಿದ ತಕ್ಷಣ ಕಾಣುವಂತ ಕ್ಯಾರೆಕ್ಟರ್ಗಳಾಗಿದ್ದಾರೆ ಅದನ್ನ ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದಲ್ಲಿ ಜೀನೋಟೈಪ್ ಅಂತ ಇದೆ. ನೋಡಿ, ನೀವು ಹೇಳಿದ್ರಿ
sir that plant is tall, ಅದು ಫಿನೋಟೈಪ್ ಆಗುತ್ತೆ. why that plant is tall ಅಂತ ಹೇಳಿದಾಗ ನಾನು ಹೇಳ್ತೀನಿ because of presence of these two genes or because of presence of these two genes this plant is said to be tall ಅಂತ ನಾನು ಹೇಳ್ತೀನಿ. the combination of genes or combination of alleles which is required for exhibition of that character, that is called by the name genotype. So tall ಅಂತ ಕರೆದ್ರೆ ಏನಾಗುತ್ತೆ? ಫಿನೋಟೈಪ್ ಆಗುತ್ತೆ. ಆ ಫಿನೋಟಿಪಿಕ್ ಕ್ಯಾರೆಕ್ಟರ್ ನ ಹಿಂದೆ ಇರುವಂತ ರಹಸ್ಯ ಏನು ಕೇಳಿದ್ರೆ ಅಲ್ಲಿ ಯಾವುದೋ ಒಂದು ಎರಡು ಅಲೀಲ್ಸ್ ಗಳಿರುತ್ತೆ, ಆ ಕಾರಣಕ್ಕೆ ಅದೇನಾಗಿದೆ ಕೇಳಿದ್ರೆ ಟಾಲ್ನೆಸ್ ಬಂದಿರಬಹುದು. ನೀವು ಇದನ್ನ ಬರೆದ್ರೆ ಇದೇನಾಗುತ್ತೆ? ಜೀನೋಟೈಪ್ ಆಗುತ್ತೆ. ಹಾಗಾದ್ರೆ ಜೀನೋಟೈಪ್ ಫಿನೋಟೈಪ್ ಏನು ವ್ಯತ್ಯಾಸ? ಫಿನೋಟೈಪ್ refers to external appearance of a character, the combination of alleles which is needed for that character, that is called by the name genotype. ನಾನು ಹೇಳಿದೆ ನೋಡಿ, ರೋಸ್ ಪ್ಲಾಂಟ್ ಏನಿದೆ ಅದರಲ್ಲಿ ರೆಡ್ ಕಲರ್ ಫ್ಲವರ್ ಬಿಡ್ತಾ ಇದೆ. ರೆಡ್ ಕಲರ್ ಫ್ಲವರ್ ಬಿಡ್ತಿದೆ ಅಂತ ಹೇಳಿದ್ರೆ ನಾನು ಏನ್ ಹೇಳ್ದಂಗಾಯ್ತೀಗ? ದಟ್ ಇಸ್ ಸೆಡ್ ಟು ಬಿ ಫಿನೋಟೈಪಿಕ್ ಕ್ಯಾರೆಕ್ಟರ್ ಆಯ್ತು. ಅದಾದ್ಮೇಲೆ ನಾನು ಹೇಳ್ತೀನಿ see here this red coloration is because of combination of these two alleles ಅಂತ ನಾನು ಕರೆದೆ ಅಂತಂದ್ರೆ then it is said to be genotype. ವ್ಯತ್ಯಾಸ ಗೊತ್ತಾಯ್ತಲ್ಲ? ಯಾವುದು ಹೊರಗೆ ಕಾಣಿಸ್ತಾ ಇರುವಂತ ಕ್ಯಾರೆಕ್ಟರ್ ಇದೆಯೋ ಅದು ಫಿನೋಟೈಪಿಕ್ ಕ್ಯಾರೆಕ್ಟರ್ ಆಗುತ್ತೆ. ಆ ಕ್ಯಾರೆಕ್ಟರ್ ಬರೋದಕ್ಕೆ ಕಾರಣ ಆದಂತ ಅಲಿಲ್ ಕಾಂಬಿನೇಷನ್ ನೀವು ಬರೆದ್ರೆ ಜೀನೋಟೈಪ್. ಅದಕ್ಕೆ ನಾವು ಬರೀಬೇಕಾದ್ರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎ ಕ್ಯಾರೆಕ್ಟರ್, that is called by the name genotype. ಈಗ ಯಾವುದೋ ಒಂದು ಫ್ಲವರ್ ವೈಟ್ ಇದೆಯಪ್ಪ, ವೈಟ್ ಫ್ಲವರ್ ಅಂತ ಬರೆದ್ರೆ ಏನಾಗುತ್ತೆ? ಅದು ಜೀನೋಟೈಪ್ ಆಗುತ್ತೆ. ಸರ್ why that particular flower is white? I will tell you now, because of presence of these two alleles that flower is white. ಅಂದ್ರೆ ಇದೇನಾಯ್ತೀಗ? ಅದು ಜೀನೋಟೈಪ್ ಆಗುತ್ತೆ. ಹಾಗಾಗಿ ಮುಂದೆ ಫಿನೋಟೈಪ್ ಮತ್ತೆ ಜೀನೋಟೈಪ್ ಅಂತ ಬರೆದ್ರೆ ತಕ್ಷಣಕ್ಕೆ ಇದು ಗೊತ್ತಾಗಬೇಕು. ಹೊರಗೆ ನಿಮಗೆ ಕಾಣಿಸಿದ ಕ್ಯಾರೆಕ್ಟರ್ ಫಿನೋಟೈಪ್, ಆ ಕ್ಯಾರೆಕ್ಟರ್ ಹಿಂದಿರುವಂತ ಜೀನ್ ಅಥವಾ ಅಲೀಲ್ಸ್ ಗಳನ್ನ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಅದು ಜೀನೋಟೈಪ್ ಆಗುತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಬರೀತೀನಿ. ಇದರಲ್ಲಿ ಫಿನೋಟೈಪಿಕ್ ಕ್ಯಾರೆಕ್ಟರ್ ಯಾವುದು, ಜೀನೋಟೈಪ್ ಯಾವುದು ಕೇಳಿದ್ರೆ ಏನ್ ಹೇಳ್ತೀವಿ? ಪಿಂಕ್ ಕಲರ್ ಅಂತ ಹೇಳೋದು ಏನಾಗುತ್ತೆ? ಅದು ಫಿನೋಟೈಪ್ ಆಗುತ್ತೆ. why that particular flower is pink? this is because of presence of these two alleles ಅಂತ ನಾನು ಕರೆಯಕ್ಕೆ ಹೋದ್ರೆ this become genotype. is it right? ತುಂಬಾ ಸ್ವಲ್ಪ ನೆನಪಿಟ್ಕೊಳ್ಳೋದು. ಹೊರಗೆ ನಿಮಗೆ ಕಾಣಿಸಿದ ಕ್ಯಾರೆಕ್ಟರ್ ಇದೆ, that is said to be phenotype. the reason behind that particular character, why that character only exhibited the alleles which were responsible for that, if it is represented, that is said to be genotype. ಇದನ್ನ ಪದೇ ಪದೇ ಹೇಳಿಸ್ಕೋಬಾರ್ದು. ಇನ್ನು ಮುಂದೆ ನಾವು ಜೆನೆಟಿಕ್ಸ್ ಏನ್ ಬರೀತಿದ್ರು ಫಿನೋಟೈಪ್ ಜೀನೋಟೈಪ್ ಅಂತ ಬರ್ಬಿಡ್ತೀವಿ. ಸರ್ ಹಂಗಂದ್ರೆ ಏನ್ರಿ ಅಂತ ನೀವು ಯಾವತ್ತೂ ಕೇಳೋ ಹಾಗಿಲ್ಲ. ನೆಕ್ಸ್ಟ್ ನಿಮಗೆ ಈ ಹೆಟೆರೋಜೈಗಸ್ ಕಂಡೀಷನ್ ಮತ್ತೆ ಹೋಮೋಜೈಗಸ್ ಕಂಡೀಷನ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ. ನೋಡಿ, ಒಂದು ಹೆಟೆರೋಜೈಗಸ್ ಕಂಡೀಷನ್ ನಾನು ಬರೀತೀನಿ. First of all, whether it is a heterozygous condition or not, that is a question to you. Whether it is homozygous or heterozygous. This is said to be heterozygous condition. ನಾನೇ ಬರೀತಾ ಇದ್ದೀನಿ ನೋಡಿ, these two alleles are said to be in heterozygous condition because of presence of these two allele character it was exhibited there, it is tallness. ಒಂದು ಗಿಡ ಎತ್ತರವಾಗಿತ್ತು, ಟಾಲ್ ನನಗೆ ಕಾಣಿಸಿದಂತ ಕ್ಯಾರೆಕ್ಟರ್. ನಾನೀಗ ಯಾಕೆ ಅದು ಎತ್ತರವಾಗಿದೆ ಅನ್ನೋದಕ್ಕೆ ನಾನು ಇಲ್ಲಿ ಹೆಟೆರೋಜೈಗಸ್ ಕಂಡೀಷನ್ ಅನ್ನು ತೋರಿಸಿದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕಾಂಬಿನೇಷನ್ ಅಲೀಲ್ಸ್ ಇದ್ದಾಗ ಟಾಲ್ನೆಸ್ ಬಂದಿದೆ. ಟಾಲ್ನೆಸ್ ಬಂದಿದೆ ಅಂತ ಹೇಳಿದಾಗ ನಿಮಗೆ ಇದೇನು ಗೊತ್ತಾಗಬೇಕು? ದಿಸ್ ಇಸ್ ಸೆಡ್ ಟು ಬಿ ಫಿನೋಟೈಪಿಕ್ ಕ್ಯಾರೆಕ್ಟರ್, ದಿಸ್ ಇಸ್ ಸೆಡ್ ಟು ಬಿ ಜೀನೋಟೈಪ್. ಅದನ್ನ ಆಲ್ರೆಡಿ ಹೇಳಾಯ್ತು, ಅದನ್ನ ಮತ್ತೆ ಹೇಳೋದು ಬೇಡ. ನನ್ನ ಪ್ರಶ್ನೆ ಇಷ್ಟನೇ, ಇದು ಹೋಮೋಜೈಗಸ್ ಕಂಡೀಷನ್ ನ ಹೆಟೆರೋಜೈಗಸ್ ಕಂಡೀಷನ್ ಅಂತ ಹೇಳಿದ್ರೆ ನೆನ್ನೆ ಹೇಳಿದ್ವಿ ಪೇರ್ ಆಫ್ ಅಲೀಲ್ಸ್, two alleles which are present is not similar for a character, condition is said to be called by the name heterozygous. ಇರುವ ಒಂದು pair of alleles ಅಲ್ಲಿ ಅವೆರಡು ಬೇರೆ ಬೇರೆದಾಗಿದ್ದರೆ then it is said to be called by the name heterozygous. Here alleles are same for a character, both the alleles are same for a character ಅಂತಂದ್ರೆ
condition is called by the name homozygous. ಎನ್ನದನ್ನ ಹೇಳಿದ್ದೀನಿ ನಾನು. ನಿಮಗೆ ನೆನಪಿಟ್ಕೊಳ್ಳೋದು ನಿಮಗೆ ಅಲ್ಲಿ ಲೆಟರ್ ಏನು ಬರ್ದ ನೋಡ್ಕೋಬೇಕು. ಎರಡು ಸೈನ್ ಬರ್ದಿದ್ವಿ ಅಂತ ಹೇಳಿದ್ರೆ ಲೆಟರ್ ಅಂತೆಲ್ಲ ಹೇಳಬಾರ್ದು, ಒಂದು ಹೇಳ್ಕೊಡ್ತೀನಿ. ಬಟ್ ಈ ಕಂಡೀಷನ್ ದೊಡ್ಡ ನೆನೆಸ್ಬೇಕು ನಿಮಗೆ ಹೋಮೋಸೈಗಸ್. ಅಲೀಸ್ ವಿಚ್ ಆರ್ ಡಿಫರೆಂಟ್ ಫಾರ್ ಎ ಕ್ಯಾರೆಕ್ಟರ್. ಟಾಲ್ನೆಸ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೌದು ಅಲ್ವ? ನಿಮಗೆ ಕೇಳಿದ್ರೆ ನೀನು ಎತ್ತರವಾಗಿದ್ದಿ ಅನ್ನೋದು ಒಂದು ಕ್ಯಾರೆಕ್ಟರ್ ಹೌದು ಅಲ್ವ ಕೇಳಿದ್ರೆ ಏನು ಹೇಳ್ತೀರಿ? ಎಸ್, ಇಟ್ ಇಸ್ ಎ ಕ್ಯಾರೆಕ್ಟರ್. This character is due to because of two alleles. Let us consider. But both the alleles are not same for a character. Then condition is said to be called by the name heterozygous. ನೋಡಿ, capital T refers to tallness. Small t refers to dwarfness. ಇದು ಕಂಡೀಷನ್. ಕ್ಯಾಪಿಟಲ್ ಟಿ ನಲ್ಲಿ ಬರೆದಿರೋ ಉದ್ದೇಶ ಟಾಲ್ನೆಸ್ ನ ಇಂಡಿಕೇಟ್ ಮಾಡೋದಕ್ಕೆ, ಸ್ಮಾಲ್ ಟಿ ನ ಬರೆದಿರೋದು ಡ್ವಾರ್ಫ್ನೆಸ್ ನ ಇಂಡಿಕೇಟ್ ಮಾಡೋದಕ್ಕೆ. ಬಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಯಾಕೆ ಟಾಲ್ನೆಸ್ ಬರ್ತಾ ಇದೆ ಅಂದ್ರೆ ನಿಮಗೆ ಗೊತ್ತಾಗಬೇಕು. ಇಲ್ಲಿ ಟಾಲ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಅಲೀಲ್ ಕೂಡ ಇದೆ ಅಥವಾ ಜೀನ್ ಕೂಡ ಇದೆ, ಅಥವಾ ಡ್ವಾರ್ಫ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರುವಂತ ಜೀನ್ ಕೂಡ ಇದೆ. ಬಟ್ ಬಂದಿರೋದು ಏನು ಕೇಳಿದ್ರೆ ಟಾಲ್ನೆಸ್. ಅಲ್ಲಿ ಏನು ಗೊತ್ತಾಗ್ತಿದೆ ಅಂದ್ರೆ in a heterozygous condition which gene express itself, that gene is called by the name dominant gene. ಇಲ್ಲಿ ಎಕ್ಸ್‌ಪ್ರೆಸ್ ಆಗಿದೆ ಯಾವುದು? ಟಾಲ್ನೆಸ್ ಬಂದಿದೆ ಅಂದ್ರೆ ಯಾವುದು ಎಕ್ಸ್‌ಪ್ರೆಸ್ ಆಗಿದೆ? ಇಲ್ಲಿ ಯಾವುದು ಎಕ್ಸ್‌ಪ್ರೆಸ್ ಆಗಿದೆಯೋ that is called by the name dominant gene. In heterozygous condition, ಹೆಟರೋಜೈಗಸ್ ಅಂದ್ರೆ ನಿಮಗೆ ಎರಡು ಬೇರೆ ಬೇರೆ ಅಲೀಲ್ಸ್ ಗಳಿರುತ್ತೆ, ಬೇರೆ ಬೇರೆ ಜೀನ್ಸ್ ಗಳಿರುತ್ತೆ. ಆ ಜೀನ್ಸ್ ಅಲ್ಲಿ ಯಾವುದು ಒಂದು ಮಾತ್ರ ಎಕ್ಸ್‌ಪ್ರೆಸ್ ಆಗೋದಕ್ಕೆ ಸಾಧ್ಯ. ಹೆಟರೋಜೈಗಸ್ ಕಂಡೀಷನ್ ಅಲ್ಲಿ which gene will express itself, that is called by the name dominant gene. ಸೊ ನಾವು ಸ್ಮಾಲ್ ಟಿ ಇದ್ರೂ ಕೂಡ ಡ್ವಾರ್ಫ್ನೆಸ್ ಬರಲಿಲ್ಲ ಅಲ್ರಿ ಅಂತಂದ್ರೆ in a heterozygous condition which gene failed to express, that gene is called by the name recessive gene ಅಂತ ಕರೀತೀವಿ. This is the difference between dominant gene and recessive gene. What is dominant gene? First ಬರಬೇಕಾಗಿದ್ದೇನು? In a heterozygous condition. Okay, fine. Which gene express itself, which is having ability to express itself, that gene is called by the name dominant gene. ಅಲ್ಲ, ಬೇರೆ ಕಂಡೀಷನ್ ಅಲ್ಲಿ ಡಾಮಿನೆಂಟ್ ಅಂದ್ರೆ ಏನು ಅಂತ ಗೊತ್ತಿದೆ ತಾನೆ? 5 ಜನ ಕೂತಿರ್ತೀರಿ ಅಥವಾ 3 ಜನ ಕೂತಿರ್ತೀರಿ ಅಥವಾ ಇಬ್ಬರೇ ಕೂತಿರ್ತೀರಿ, ಒಬ್ಬನ ವಾಯ್ಸೇ ಕೇಳಿಸ್ತಾ ಇದೆ ನನಗೆ ಅಂತಂದ್ರೆ that person is having dominant character. ಸರಿ, ಇನ್ನೊಬ್ರು ಈ ಹಾಡಿನ ಕಾಂಪಿಟೇಷನ್ ಎಲ್ಲ ನೀವು ನೋಡಿದ್ರೆ ಗೊತ್ತಿರುತ್ತೆ. ಒಂದು ಗ್ರೂಪ್ ಹಾಡು ಹೇಳ್ತಾ ಇರುತ್ತೆ, 5 ಮಂದಿ ಇರ್ತಾರ, ನೀವು ಗರ್ಲ್ಸ್ ಕೂಡ ನೋಡಿರ್ತೀರಿ ಅನ್ಕೊಂಡಿದ್ದೀನಿ. ಮೈಕಲ್ ಕೇಳೋರಿಗೆ ಒಂದು ವಾಯ್ಸ್ ಮಾತ್ರ ಕೇಳ್ತಿರುತ್ತೆ, ಇನ್ನು 4 ಜನ ಸುಮ್ಮನೆ ಬಾಯಿ ಎಲ್ಲಾಡಿಸ್ತಾ ಇರ್ತಾರೆ. ಅವಾಗ ಯಾರ ವಾಯ್ಸ್ ನಿಮ್ಗೆ ಕೇಳ್ತಿದ್ಯಾ ಅವಾಗ ನೀವೇನ್ ಕರೀತೀರಿ ಅದನ್ನ? ಡಾಮಿನೆಂಟ್ ವಾಯ್ಸ್ ಶಿ ಇಸ್ ಹ್ಯಾವಿಂಗ್, ಡಾಮಿನೆಂಟ್ ವಾಯ್ಸ್ ಹಿ ಇಸ್ ಹ್ಯಾವಿಂಗ್. ಅಂದ್ರೆ ಒನ್ ಹೂ ಹ್ಯಾವಿಂಗ್ ದ ಎಬಿಲಿಟಿ ಟು ಎಕ್ಸ್‌ಪ್ರೆಸ್ ಇಟ್ಸೆಲ್ಫ್, ಅದನ್ನ ಡಾಮಿನೆಂಟ್ ಅಂತ ಕರೆಯೋದು. ಈಗ ಒಂದು ಕಂಡೀಷನ್ ಬರೆಯೋಣ. ಕ್ಯಾಪಿಟಲ್ ಆರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್. ಲೆಟ್ ಅಸ್ ಕನ್ಸಿಡರ್ ಕ್ಯಾಪಿಟಲ್ ಆರ್ ಅನ್ನುವಂತ ಈ ಅಲೀಲ್ ಏನಿದೆ ಅದು ರೆಡ್ ಕಲರ್ಗೆ ರೆಸ್ಪಾನ್ಸಿಬಲ್. ಸ್ಮಾಲ್ ಆರ್ ಅನ್ನುವಂತ ಈ ಅಲೀಲ್ ಏನಿದೆ ಅಥವಾ ಜೀನ್ ಏನಿದೆ ಇದನ್ನ ನಾವು ಪಿಂಕ್ ಕಲರ್ಗೆ ರೆಸ್ಪಾನ್ಸಿಬಲ್ ಅಂತ ಬರ್ಕೊಂಡಾಗಿದೆ. ಸರಿ, ಇದು ಹೆಟರೋಜೈಗಸ್ ಕಂಡೀಷನ್ ಹೋಮೋಜೈಗಸ್ ಆಗಿದೆ. ಹೆಟರೋಜೈಗಸ್ ಕಂಡೀಷನ್ ಅನ್ನು ಬರೀತಾ ಇದ್ದೀನಿ. ರೆಡ್ ಕಲರ್ಡ್ ಫ್ಲವರ್ಸ್ ವರ್ ಅಬ್ಸರ್ವ್ಡ್. Capital R, this is the allele or gene for redness. Small r is responsible for pink coloration. In this heterozygous condition, plants have shown red colored flower. ಈಗ ಇದರಲ್ಲಿ ಯಾವುದು ಡಾಮಿನೆಂಟ್ ಜೀನ್, ಯಾವುದು ರಿಸೆಸಿವ್ ಜೀನ್ ಹೇಳ್ತೀರಾ? ಯಾವುದು ಡಾಮಿನೆಂಟ್ ಜೀನ್ ನೋಡ್ಬೇಕಲ್ಲ. ಯಾವ ಕಲರ್ ಬಂದದ? ರೆಡ್ ಕಲರ್ ಬಂದದ. ರೆಡ್ ಕಲರ್ ಬರೋದಕ್ಕೆ ಯಾವ ಜೀನ್ ರೆಸ್ಪಾನ್ಸಿಬಲ್? ಕ್ಯಾಪಿಟಲ್ ಆರ್. ಅಂದ್ರೆ ಎಕ್ಸ್‌ಪ್ರೆಸ್ ಆಗಿದ್ದು ಯಾವುದು ಇಲ್ಲಿ? ಕ್ಯಾಪಿಟಲ್ ಆರ್ ಅಂದಮೇಲೆ this is said to be called by the name dominant gene. ಅಲ್ಲೇ ಇದ್ರು ಹೆಟರೋಜೈಗಸ್ ಕಂಡೀಷನ್ ಇದ್ರೂ ಕೂಡ ತನಗೆ ತಾನೇ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂತ ಜೀನ್ ಏನಿದೆ that will be considered as recessive gene. Then I think you can define dominant and recessive gene. Dominant gene is the one which can express itself in the heterozygous condition.
ರಿಸೆಸಿವ್ ಜೀನ್ ಎಸ್ ಇದೆ ಅಲ್ಲಿ ಹೆಟೆರೋಜೈಗಸ್ ಕಂಡೀಷನ್ ಅಲ್ಲಿ ರಿಸೆಸಿವ್ ಜೀನ್ ಇದೆ ಬಟ್ ಏನ್ ಮಾಡಕ್ ಆಗಿಲ್ಲ ಸರ್ ಪಿಂಕ್ ಕಲರ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಜೀನ್ ಇತ್ತಲ್ರಿ ಮತ್ತೆ ಅದಕ್ಕೆ ಪಿಂಕ್ ಕಲರ್ ಬರಲಿಲ್ಲ ಅಂತಂದ್ರೆ they failed to express itself hence the character was not shown here ಹಾಗಾಗಿ ಬರಿಬೇಕಾದ್ರೆ ಏನು ಮಾಡ್ಕೊಳ್ತೀರಿ in the presence of heterozygous condition which gene can express itself that is said to be called by the name dominant gene in the presence of dominant gene which is unable to express itself dominant gene ಇದ್ದ ಕಾರಣಕ್ಕೆ ತನಗೆ ತಾನು ಎಕ್ಸ್ಪ್ರೆಷನ್ ಮಾಡ್ಕೊಳ್ಳದೇ ಇರುವಂತ ಜೀನ್ ಏನಿದೆ that is called by the name recessive gene ಅಂತ ಕರೀತಾರೆ ಇದು ತುಂಬಾ ಡೆಫಿನೇಷನ್ ಆಗೋಯ್ತು ಈಗಾಗಲೇ ಅದರಲ್ಲಿ ಡಾಮಿನೆಂಟ್ ಜೀನ್ ಅಂದ್ರೆ ಏನು ರಿಸೆಸಿವ್ ಜೀನ್ ಅಂದ್ರೆ ಏನು ಅಂತ ನೋಡ್ಕೋಬೇಕು ಸರ್ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಈ ಪ್ರಶ್ನೆನೇ ಬರಲ್ವಾ ಬರದೇ ಇಲ್ಲ ಈಗ ನೋಡಿ ಕ್ಯಾಪಿಟಲ್ ಟಿ ಇರದೆ ಸೇಮ್ ಅನಿಲ್ಸ್ ಇರಬೇಕಾದ್ರೆ ಸೊ ಅನ್ಡೌಟೆಡ್ಲಿ ಏನು ಬರುತ್ತೆ ಅಂದ್ರೆ ಟರ್ಮ್ ಹೆಸರು ಬರುತ್ತೆ ಅಥವಾ ಸ್ಮಾಲ್ ಟಿ ಹೋಮೋಜೈಗಸ್ ಕಂಡೀಷನ್ ಆಯ್ತು ಬರೋದೇನಾಗುತ್ತೆ ಡಾಫ್ನೆಸ್ ಆಗುತ್ತೆ ಸರ್ ವಿಚ್ ಇಸ್ ಡಾಮಿನೆಂಟ್ ವಿಚ್ ಇಸ್ ರಿಸೆಸಿವ್ ಈ ಪ್ರಶ್ನೆನೇ ಬರಲ್ಲ ಇದು ಯಾವ ಪ್ರಶ್ನೆ ಬರುತ್ತೆ ಹೇಳಿ ಹೆಟೆರೋಜೈಗಸ್ ಕಂಡೀಷನ್ ಇದೆ ಸರ್ ಹಿಯರ್ ವಿಚ್ ಇಸ್ ಡಾಮಿನೆಂಟ್ ಸರ್ ಅಂತ ಕೇಳಿದ್ರೆ ದಿಸ್ ಇಸ್ ಅ ಕ್ವೆಶ್ಚನ್ ಆಫ್ ಫೂಲಿಶ್ನೆಸ್ because it is a homozygous condition how it is possible to tell that which is said to be dominant which is said to be recessive the question will come when there will be heterozygous condition is it right next I think there is no need to explain about this gametes ಅಂದ್ರೆ ಏನು ಯಾಕಂದ್ರೆ ಮುಂದೆ ನಾವು ಕ್ರಾಸಸ್ ಎಲ್ಲ ಬರುತ್ತೆ ಮಾನವ ಹೈಬ್ರಿಡ್ ಕ್ರಾಸ್ ಹೈಬ್ರಿಡ್ ಕ್ರಾಸ್ ಅಲ್ಲ ಅದು ಗ್ಯಾಮೆಟ್ಸ್ ಅಂತ ಬರ್ಬಿಡ್ತೀವಿ ಬಟ್ ಯು ಆರ್ ಇನ್ ಸೆಕೆಂಡ್ ಇಯರ್ PUC now already first and second topics were completed in your syllabus definitely you should be in a position to answer for this question what are gametes ಅಂತ ಬರೋದು sexual reproduction ಅಲ್ಲ ಅಥವಾ asexual reproduction ಬರೋದು definitely gametes ಅನ್ನು ಬರೋದು this is applicable only for sexual reproduction ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ sexual reproduction ಅಂತ ಹೇಳಿದಾಗ there is the involvement of how many partners two partners what are those one should be male and another one should be female ಹೌದಲ್ವಾ sexual reproduction ಅಂತ male ಅಂತ ಹೇಳಿದ ಮೇಲೆ during the time of sexual reproduction that male organism will produce male gamete ಅಂತ ಕರೀತೀವಿ female organism will be producing female gametes ಇದೆಲ್ಲ ಸೆಕೆಂಡ್ ಇಯರ್ ಗೆ ಹೇಳ್ಕೊಳ್ಳೋದಲ್ಲ ಗೊತ್ತಿರಲಿ ಸರಿ ಆದ್ರೆ ಮೇಲ್ ಗ್ಯಾಮೆಟ್ ಗೆ ನಾವು ಜನರಲ್ ಆಗಿ ಸ್ಪರ್ಮ್ ಅಂತಾನೋ ಫೀಮೇಲ್ ಗ್ಯಾಮೆಟ್ ಗೆ ಎಗ್ ಅಥವಾ ಓವಮ್ ಅಂತಾನೂ ಕರೀತೀವಿ ನಮಗೆ ಹೇಳ್ಕೊಟ್ಟಿರ್ತೀವಿ ಗ್ಯಾಮೆಟ್ಸ್ ಅಂತ ಹೇಳಿದಾಗ ದೇ ಆರ್ ಸೆಡ್ ಟು ಬಿ ಹ್ಯಾಪ್ಲಾಯ್ಡ್ ಇನ್ ನೇಚರ್ ದೇ ಆರ್ ಹ್ಯಾವಿಂಗ್ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ there will be fusion between a male and female gamete which is called by the name fertilization male gamete will carry single set of chromosome female gamete will carry single set of chromosome as a result of that produced zygote is said to be diploid in nature ಇದೆಲ್ಲ ನಿಮಗೆ ಹೇಳ್ಕೊಟ್ಟಿರೋದು ಅದನ್ನ ನಾನು ಇನ್ನೂ ಒಂದು ಸ್ಟೆಪ್ ಹಿಂದಕ್ಕೆ ಹೋಗಿ ಹೇಳ್ಕೊಡ್ತೀನಿ ಗ್ಯಾಮೆಟ್ಸ್ ಅಂದ್ರೆ ಏನು ಅಂತ ನೀವೇನೋ ಬರ್ಬಿಟ್ರಿ ಸ್ಪರ್ಮ್ ಅಂದ್ರೆ ಗ್ಯಾಮೆಟ್ ರೀ ಮೇಲ್ ಗ್ಯಾಮೆಟ್ ಎಗ್ ಅಂತಂದ್ರೆ ಫೀಮೇಲ್ ಗ್ಯಾಮೆಟ್ ಅದೇ ಗ್ಯಾಮೆಟ್ಸ್ ಅಂದ್ರೆ ಏನು ಇದು ನಿಮಗೆ ಗೊತ್ತಾಗಬೇಕು ಅಂದ್ರೆ ನಿಮಗೆ ಫಸ್ಟ್ ಟಾಪಿಕ್ ಸರಿಯಾಗಿ ಅರ್ಥ ಆಗಿರ್ಬೇಕು ನೋಡಿ ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಅದು ಮೇಲ್ ಗ್ಯಾಮೆಟ್ ಇರಲಿ ಫೀಮೇಲ್ ಗ್ಯಾಮೆಟ್ಸ್ ಇರಲಿ ದಟ್ ಇಸ್ ಸೆಡ್ ಟು ಬಿ ಹ್ಯಾಪ್ಲಾಯ್ಡ್ ಇನ್ ನೇಚರ್ ಬಟ್ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಆರ್ ಜನರಲಿ ಡಿಪ್ಲಾಯ್ಡ್ ಮಿಯೋಸೈಟ್ಸ್ ಅಂತ ಕರೀತಾರೆ ಅದನ್ನು ಮಿಯೋಸೈಟ್ಸ್ ಅಂತ ಹೇಳಿದ್ರೆ ಡಿಪ್ಲಾಯ್ಡ್ ಗ್ಯಾಮೆಟ್ ಮದರ್ ಸೆಲ್ ವಿಚ್ ವಿಲ್ ಅಂಡರ್ಗೋ ಮಿಯಾಸಿಸ್ ಟು ಪ್ರೊಡ್ಯೂಸ್ haploid gametes ಅಂತ ಕರೀತಾರೆ let us consider this is said to be haploid gamete this is said to be gamete mother cell ಇದನ್ನು ನಾವು ಮಿಯೋಸೈಟ್ ಅಂತ ಕರೀತೀವಿ ಸರ್ ಇಲ್ಲಿ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗೋದು ಯಾವ್ದರಿಂದ ಗ್ಯಾಮೆಟ್ ಮದರ್ ಸೆಲ್ಸ್ ಇಂದ ಗ್ಯಾಮೆಟ್ ಮದರ್ ಸೆಲ್ಸ್ ಅಲ್ಲಿ ಏನಿದೆ ಕಂಡೀಷನ್ 2n ಇದೆ ಗ್ಯಾಮೆಟ್ಸ್ ಅಲ್ಲಿ ಏನಿದೆ n ಇದೆ ಅಂದ್ರೆ ಡಿಪ್ಲಾಯ್ಡ್ ಗ್ಯಾಮೆಟ್ ಮದರ್ ಸೆಲ್ಸ್ ಇಂದ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗಿದೆ ಅಂದಮೇಲೆ ಇಲ್ಲಿ ಯಾವ ತರದ ಸೆಲ್ ಡಿವಿಷನ್ ಆಗಿರೋದಕ್ಕೆ ಸಾಧ್ಯ ಕೇಳಿದ್ರೆ ಡೆಫಿನೆಟ್ಲಿ ಮಿಯಾಸಿಸ್ ಆಗಿರಬೇಕು ಯಾಕೆಂದ್ರೆ 2n to n ಬದಲ ಅಂತಂದ್ರೆ ನಿಮ್ಗೆ ಇನ್ಕ್ರೀಸ್ ಅಂತ ಕಾಣಿಸ್ತಿದ್ಯಾ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂದ್ರೆ ಯಾವುದು ಮೈಟಾಸಿಸ್ ಮಿಯಾಸಿಸ್ ಮಿಯಾಸಿಸ್
ಅಂದರೆ ಗ್ಯಾಮೆಟ್ಸ್ ಹೆಂಗೆ ಡೆಫೈನ್ ಮಾಡೋಣ? ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಡ್ತಿರೋದಲ್ಲ, ನಿಮಗೆ ಗೊತ್ತದ, ಬಟ್ ಡೆಫಿನೇಷನ್ ಬೇಕು ನಮಗೆ. ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್ ಸೆಕ್ಸ್ ಸೆಲ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಡಿಪ್ಲಾಯ್ಡ್ ಗ್ಯಾಮೆಟ್ ಮದರ್ ಸೆಲ್ ಥ್ರೂ meiosis. If it is a male gamete, that will be called by the name sperm. If it is a female gamete, that is called by the name egg or ovum. ಅಲ್ಲಿಗೆ ಗ್ಯಾಮೆಟ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ಗ್ಯಾಮೆಟ್ಸ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಯ್ತು, ಹೇಗೆ ಬರುತ್ತೆ ಅಂತ ಗೊತ್ತಾಯ್ತು. ಡೆಫಿನೇಷನ್ಸ್ ಇದು ಕೇಳುತ್ತಾರೆ ಅಂತಲ್ಲ, ಗೊತ್ತಿರಬೇಕು. ನೆನಪಿರಲಿ, ವೈವಾ ಕ್ವಶನ್ಸ್ ಕೇಳ್ತಾರಲ್ಲ. ಸೊ ಡ್ಯೂರಿಂಗ್ ಪ್ರಾಕ್ಟಿಕಲ್ ಸೆಷನ್ಸ್ ವೈವಾ ಕ್ವಶನ್ ಕೇಳಬೇಕಾದ್ರೆ ನೋ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ವಿಲ್ ಬಿ ಗಿವನ್. ನಿಮ್ಗೆ ಹೆಂಗೆ ಕೇಳ್ತಾರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು ಕೇಳ್ತಾರೆ. ನೀವು ಜೋಶಲ್ಲಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಹೇಳ್ಬಿಡ್ತೀವಿ. ಸರಿ, ಗ್ಯಾಮೆಟ್ಸ್ ಅಂದ್ರೆ ಏನು ಹೇಳಿ ಅಂತ ಅವಾಗ ಸಿಗಾಕೊಳ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಜೆನೆಟಿಕ್ಸ್ ಅಲ್ಲಿ ಯಾವುದನ್ನು ಬಿಡೋದು ಸಾಧ್ಯ ಇಲ್ಲ ಅದನ್ನು ಹೇಳಿ. ನೆಕ್ಸ್ಟ್, ಹೈಬ್ರಿಡ್ ಅಂದ್ರೆ ಏನು ಅಂತ ನೋಡೋಣ. Okay, what is mean by hybrid? ನಿಮಗೆ ಹೈಬ್ರಿಡೈಸೇಷನ್, ಕೆಮಿಸ್ಟ್ರಿ ಹೈಬ್ರಿಡೈಸೇಷನ್ ಅಲ್ಲ, sp1 sp2 sp3 ಆ ಹೈಬ್ರಿಡೈಸೇಷನ್ ಬಗ್ಗೆ ಮಾತಾಡ್ತಿಲ್ಲ. ಬಯಾಲಜಿಲಿ ಹೈಬ್ರಿಡೈಸೇಷನ್ ಅಂದ್ರೆ ಕ್ರಾಸಿಂಗ್ ಅಂತ ಸಿಪಾಯಿ. ಈಗ ಹೈಬ್ರಿಡ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆಫ್ ಸ್ಪ್ರಿಂಗ್ಸ್ obtained through crossing of two different parents, that is called by the name hybrid. ಈಗ ಎ ಅಂತ ಒಂದು ಆರ್ಗಾನಿಸಮ್ ಇದೆ ಅಂತ ಅನ್ಕೋಣ, ಅಥವಾ ಎ ಅಂತ ಹೇಳಿ ಒಂದು ಪ್ಲಾಂಟ್ ಇದೆ. ಅದು ನಾನೇನ್ ಮಾಡಿದ್ದೀನಿ, ಬಿ ಅನ್ನುವಂಥ ಪ್ಲಾಂಟ್, ಇವನ್ ದೋ ದೇ ವರ್ ಬಿಲಾಂಗಿಂಗ್ ಟು ಸೇಮ್ ಸ್ಪೀಸೀಸ್, ಸಮ್ ವೇರಿಯೇಷನ್ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಬಿ ಅಂತ ತೋರಿಸ್ತಾ ಇರೋದು. ಸರ್, ಒಂದು ಹೈಬಿಸ್ಕಸ್ ರೋಸ್ ಅನ್ನ ಕ್ರಾಸ್ ಮಾಡಿದೆ ಅಂತ ಕೇಳ್ಬಿಡಿ, ಎರಡು ಹೈಬಿಸ್ಕಸ್ ಪ್ಲಾಂಟ್ ವಿತ್ ಸಮ್ ಸಾರ್ಟ್ ಆಫ್ ಡಿಫರೆನ್ಸಸ್ ಇರಲೇಬೇಕು. ಸಿಂಪಲ್, ಯಾವುದೇ ಸೇಮ್ ಕ್ಯಾರೆಕ್ಟರ್ ಎರಡು ಆರ್ಗಾನಿಸಮ್ ನ ಕ್ರಾಸ್ ಮಾಡಿದ್ರೆ ಸೇಮ್ ಕ್ಯಾರೆಕ್ಟರ್ ಆಫ್ ಸ್ಪ್ರಿಂಗ್ಸ್ ಬರುತ್ತೆ. ಅದನ್ನ ಯಾರು ಹೈಬ್ರಿಡ್ ಅಂತ ಕರೆಯಲ್ಲ. ಕರಿಬೇಕಾದ್ರೆ ಏನಾಗಿರಬೇಕು, ಈವನ್ ದೋ ದೇ ವರ್ ಬಿಲಾಂಗಿಂಗ್ ಟು ಸೇಮ್ ಸ್ಪೀಸೀಸ್ ಬಟ್ ಸಮ್ ಸಾರ್ಟ್ ಆಫ್ ವೇರಿಯೇಷನ್ಸ್ ಫಾರ್ ದಟ್, ಲೆಟ್ ಅಸ್ ಕನ್ಸಿಡರ್. ಅದು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ಈಗ ಪ್ಲಾಂಟ್ ಎ ಅಂತ ನಾನು ಕರಿತಿದ್ದೀನಿ, ಈ ಪ್ಲಾಂಟ್ ಎ ಒಳಗಡೆ ಡಿಸೀಸ್ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಇತ್ತು ಅಂತ ಅನ್ಕೋಣ. That is the reason why I have selected this particular plant. It was crossed with another plant which is having fast growth rate. ಅಂದ್ರೆ ನಾನು I have selected two good characters among the parents. ನೋಡಿ, ಯಾವುದೇ ಕೆಲಸಕ್ಕೆ ಬಾರದ, ಉಪಯೋಗಕ್ಕೆ ಬರದಿರುವಂತ ಎರಡು ಪೇರೆಂಟ್ಸ್ ಗಳನ್ನು ಯಾವತ್ತೂ ಕ್ರಾಸ್ ಮಾಡಿಸಲ್ಲ ಹೈಬ್ರಿಡೈಸೇಷನ್ ಅಲ್ಲಿ. You are finding some sort of good characters over there, hence we have chosen these two plants. ಸರಿ, ಇನ್ನೊಂದ್ಸಲ ಮಾಡಲ್ಲ ಎಂಟ್ರಿ ಮಾಡ್ತಾರೆ, ಅದು ಬೇಕಾಗಿಲ್ಲ. ಪ್ಲಾಂಟ್ಸ್ ಅಂತ ಅನ್ಕೊಳ್ಳೋಣ. ಎರಡು ಪ್ಲಾಂಟ್ಸ್ ತಗೊಂಡಿರೋ ಉದ್ದೇಶ ಏನು, ಈ ಪೇರೆಂಟ್ ಅಲ್ಲಿ ಡಿಸೀಸ್ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಇದೆ, ಈ ಪೇರೆಂಟ್ ಅಲ್ಲಿ ಫಾಸ್ಟ್ ಗ್ರೋತ್ ಕ್ಯಾರೆಕ್ಟರ್. ನಾನು ಏನ್ ಮಾಡಿದ್ದೀನಿ, I have crossed these two parents. ಕ್ರಾಸಿಂಗ್ ಆಫ್ ಟು ಡಿಫರೆಂಟ್ ಪೇರೆಂಟ್ಸ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಇದೆರಡು ಕ್ರಾಸ್ ಮಾಡಿರೋ ಕಾರಣಕ್ಕೆ ನನಗೇನು ಸಿಕ್ತು ಕೇಳಿದ್ರೆ, offsprings with new character that I have seen. What may be the character? This newly produced offspring will have disease resistant character along with fast growth rate. Now this is said to be hybrid. Sorry, what is the difference between these three? Sir, our parents se compare ಮಾಡಿದ್ರೆ
ಡಿಫರೆಂಟ್ ಏನ್ರಿ? ಡಿಫರೆಂಟ್. ಯಾಕೆ? ಪೇರೆಂಟ್ ಎರಡೂ ಪೇರೆಂಟ್ ಇರೋ ಕ್ಯಾರೆಕ್ಟರ್ ಏನಾಗಿದೆ? ಸೇಮ್ ಇಂಡಿವಿಜುವಲ್ಸ್ ಒಳಗಡೆ ಬಂದಿದೆ. ಈ ತರ ಇದ್ದಾಗ ಅದನ್ನ ಹೈಬ್ರಿಡ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸರ್, ವೈಟ್ ಫ್ಲವರ್ ಬಿಡೋ ಗಿಡ ಐತ್ರಿ, ವೈಟ್ ಫ್ಲವರ್ ಬಿಡೋ ಗಿಡದ ಜೊತೆಗೆ ಕ್ರಾಸ್ ಮಾಡಿದ್ರಿ, ಆಫ್ ಸ್ಪ್ರಿಂಗ್ಸ್ ಬಂತ್ರಿ, ಅದನ್ನು ವೈಟ್ ಕಲರ್ ಇತ್ರಿ. ವೆದರ್ ಇಟ್ ಇಸ್ ಅ ಹೈಬ್ರಿಡ್ ಕ್ಯಾರೆಕ್ಟರ್ ಅಂತ ಕೇಳಿದ್ರೆ ಹೌ ಇಟ್ ವಿಲ್ ಬಿ ಹೈಬ್ರಿಡ್ ಕ್ಯಾರೆಕ್ಟರ್? ನಾನು ಹೇಳಿರೋದು ಟೂ ಡಿಫರೆಂಟ್ ಪೇರೆಂಟ್ಸ್ ಆಗಿರ್ಬೇಕು. ಬೋತ್ ಆರ್ ಆಫ್ ವೈಟ್ ಕಲರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಅಂತಂದ್ರೆ ವೆದರ್ ಇಟ್ ಇಸ್ ಅ ಡಿಫರೆಂಟ್ ಒನ್? ನೋ. ಹೈಬ್ರಿಡ್ ಅನ್ನೋದಕ್ಕೆ ಅರ್ಥ ಇದೆ ಎರಡು ಪೇರೆಂಟ್ಸ್ ಅನ್ನ ಕ್ರಾಸ್ ಮಾಡಿದಾಗ ಆ ಎರಡು ಪೇರೆಂಟ್ಸ್ ಅಲ್ಲಿರೋ ಕ್ಯಾರೆಕ್ಟರ್ ಆ ಆಫ್ ಸ್ಪ್ರಿಂಗ್ಸ್ ಗೆ ಬಂದಾರಷ್ಟೇ, that will be considered as hybrid. Then what is hybrid? It is a offsprings of time through crossing of two parents and ಬರೀಬೇಡಿ, crossing of two different parents. At least ಒಂದು ಕ್ಯಾರೆಕ್ಟರ್ ಆದ್ರೂ ಡಿಫರೆಂಟ್ ಅಂತ ಅನ್ಸ್ಕೋಬೇಕು. So more than one character differences were there ಅಂತಂದ್ರೆ it is very good. But at least in one character, at least they should be different. ಅದಕ್ಕೆ ಬರೀಬೇಕಾದ್ರೆ ಏನು ಬರೀಬೇಡಿ ಕೇಳಿದ್ರೆ offsprings obtained through crossing of two parents. ಮತ್ತೆ ಹಾಗೆ ನಾನು ಹೇಳಿದಾಗ ಆಗ್ಬಿಡುತ್ತೆ. ಒಂದು ಪ್ಲಾಂಟ್ ವೈಟ್ ಕಲರ್, ಇನ್ನೊಂದು ಪ್ಲಾಂಟ್ ಕ್ರಾಸ್ ಮಾಡಿದ್ದು ಅದು ವೈಟ್ ಕಲರ್, ಬಂದಿರೋ ಪ್ಲಾಂಟ್ ಅದು ವೈಟ್ ಕಲರ್. ಆಫ್ಸ್ಪ್ರಿಂಗ್ ಹೌದು, ವೆದರ್ ಇಟ್ ಇಸ್ ಅ ಹೈಬ್ರಿಡ್ ಒನ್ ಅಂತ ಕೇಳಿದ್ರೆ ನೋ. ಅದಕ್ಕೆ ನೋಡಿ ನಾನು ಏನ್ ಬಿ ತೋರಿಸ್ತೀನಿ, ಯಾಕೆ ಸಿ ಅಂತ ತೋರಿಸ್ತೀನಿ ಅಂತಂದ್ರೆ ದಿಸ್ ಇಂಡಿವಿಜುವಲ್, ದಿಸ್ ಆಫ್ಸ್ಪ್ರಿಂಗ್ಸ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ವೆನ್ ಕಂಪೇರ್ಡ್ ವಿತ್ ಬೋತ್ ದ ಪೇರೆಂಟ್ಸ್. ಹೆನ್ಸ್ ಐ ಕ್ಯಾನ್ ಕಾಲ್ ದಿಸ್ ಆಸ್ hybrid. Next ಅಲ್ಲಿ ಫಸ್ಟ್ ಜನರೇಷನ್, ಫಸ್ಟ್ ಫಿಲಿಯಲ್ ಜನರೇಷನ್ ಆ F1 ಜನರೇಷನ್ ಅಂತ ಬರ್ತದೆ. ನೋಡಿ ಕ್ರಾಸ್ ಮಾಡಬೇಕಾದ್ರೆ ಈಗಷ್ಟೇ ಬರೆದಿದ್ದೆ ಅದನ್ನೇ ಬರೀಬೇಕಾದ್ರೆ ಪೇರೆಂಟ್ಸ್ ಯಾರು ತಗೊಂಡಿದ್ದೀವಿ ಕೇಳಿದ್ರೆ ಎ ಅನ್ನುವಂತ ಪೇರೆಂಟ್ ನಾನು ತಗೊಂಡಿದ್ದೀನಿ, ಅದನ್ನ ಕ್ರಾಸ್ ಮಾಡಿರೋದು ಬಿ ಅನ್ನುವಂತ ಮತ್ತೊಂದು ಆರ್ಗಾನಿಸಮ್ ಜೊತೆಗೆ ಡಿಫರೆನ್ಸಸ್ ಇತ್ತು. ಈಗ ಎರಡು ಕ್ರಾಸ್ ಮಾಡಿದ್ದಕ್ಕೆ ನನಗೆ ಬಂದ ಆಫ್ಸ್ಪ್ರಿಂಗ್ಸ್ ಯಾವುದು ಕೇಳಿದ್ರೆ ಸಿ, ಆಫ್ಸ್ಪ್ರಿಂಗ್ which is obtained through crossing of two parents for the first time, then it is called by the name F1 generation. ಮೊದಲ ಕ್ರಾಸಿಂಗ್ ಹಿಂದೆ ನೀವು ಮಾಡಿದ ಫಸ್ಟ್ ಅಟೆಂಪ್ಟ್ ಆಫ್ ಕ್ರಾಸಿಂಗ್ ನೀವು ಮಾಡಿರೋದು ಬಂದಿರೋ ಇಂಡಿವಿಜುವಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇಂಡಿವಿಜುವಲ್ ಆಫ್ ಫಸ್ಟ್ ಜನರೇಷನ್ ಆರ್ ಇಂಡಿವಿಜುವಲ್ ಆಫ್ ಫಸ್ಟ್ ಫಿಲಿಯಲ್ ಜನರೇಷನ್ ಆರ್ ಇಂಡಿವಿಜುವಲ್ ಆಫ್ F1 ಜನರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ಕೊಳ್ಳಿ, ನಾನು ಕ್ರಾಸ್ ಮಾಡಿರೋದು ಒಂದು ಟಾಲ್ ಪ್ಲಾಂಟ್ ಅನ್ನ, ಅದಕ್ಕೆ ನಾನು ಕ್ಯಾಪಿಟಲ್ ಟಿ ಅಂತ ಬರ್ಕೊಳ್ತಾ ಇದ್ದೀನಿ. ಒಂದು ಡ್ವಾರ್ಫ್ ಪ್ಲಾಂಟ್ ಜೊತೆಗೆ ನಾನು ಕ್ರಾಸ್ ಮಾಡಿದ್ದೆ, ಇದು ಪೇರೆಂಟ್ಸ್ ಆಯಿತು. ನೆಕ್ಸ್ಟ್ ಗ್ಯಾಮೆಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಟಿ, ಇಲ್ಲಿ ನಿಮಗೆ ಸ್ಮಾಲ್ ಟಿ ಬರುತ್ತೆ ಗ್ಯಾಮೆಟ್ಸ್ ಅಂತ ಹೇಳಿದಾಗ. ನೆಕ್ಸ್ಟ್ ಇದೆರಡನ್ನೂ ಕ್ರಾಸ್ ಮಾಡಿದ್ವಿ, ಫರ್ಟಿಲೈಸೇಷನ್ ಆಗಿದೆ. ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿದೆ. ಇದು ಕೂಡ ಪ್ಲಾಂಟ್ ಏನಾಗುತ್ತೆ ಅಂದ್ರೆ ಟಾಲ್ ಆಗುತ್ತೆ. ಸೊ ಇದು ಟಾಲ್ ಆಗ್ತದೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಇಟ್ ಇಸ್ ಎ ಹೆಟೆರೋಜೈಗಸ್ ಕಂಡೀಷನ್. ಕ್ಯಾಪಿಟಲ್ ಟಿ ಈಸ್ ಡಾಮಿನೆಂಟ್ ವಿಚ್ ಈಸ್ ಹ್ಯಾವಿಂಗ್ ಎಬಿಲಿಟಿ ಟು ಎಕ್ಸ್ಪ್ರೆಸ್. ಸ್ಮಾಲ್ ಟಿ ಇದ್ರೆ ಡ್ವಾರ್ಫ್ನೆಸ್ ಬರ್ಬೇಕಂದ್ರೆ ಅಂತಂದ್ರೆ ಅದು ರಿಸೆಸಿವ್ ಕಂಡೀಷನ್ಸ್ ಇರೋದ್ರಿಂದ ಟಾಲ್ನೆಸ್ ಇರುತ್ತೆ. ಇದು ಮೊದಲ ಕ್ರಾಸಿಂಗಿನ ರಿಸಲ್ಟ್. ಇದನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಯಾವತ್ತೂ ಕೂಡ F1 ಅಂತ ಬರೀತೀವಿ. F1 ಇದ್ದಾಗ ಫಸ್ಟ್ ಫಿಲಿಯಲ್ ಜನರೇಷನ್ ಅಂತ ಕರೀತಾರೆ. ಅಂದ್ರೆ ಆಫ್ಸ್ಪ್ರಿಂಗ್ಸ್ obtained ಆಫ್ ಫಸ್ಟ್ ಕ್ರಾಸ್. ಅದಕ್ಕೆ ಕರೆಕ್ಟ್ ಆಗಿ F1 ಫಸ್ಟ್ ಅಂತ ಹೇಳ್ಬೇಕಾದ್ರೆ ಯಾವತ್ತು 1 ಅಂತಾನೆ ಕೊಡೋತಾನೆ. ಅಂದ್ರೆ ನೀವು ಈ ತರದ ಎಷ್ಟೋ ಕ್ರಾಸಿಂಗ್ ಮಾಡಬಹುದು. ಈ ಪ್ಲಾಂಟ್ ಅನ್ನ ಮತ್ತೆ ನೀವು ಕ್ರಾಸ್ ಮಾಡಬಹುದು ಇನ್ನೊಂದು ಪ್ಲಾಂಟ್ ಜೊತೆಗೆ. ಆದ್ರೆ ಮೊದಲ ಕ್ರಾಸಿಂಗಿನ ಆಫ್ಸ್ಪ್ರಿಂಗ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇದನ್ನ F1 ಅಂತ ಕರೀತಾರೆ. ಆಫ್ಸ್ಪ್ರಿಂಗ್ಸ್ which is obtained through first crossing of the parent, that is said to be F1 generation, the first filial